ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಭೂಮಿಕಾ ರಾಜ್ ಕನ್ನಡ ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ನನ್ನ ಮಗಳ ಫೋಟೋ ಶೂಟ್ ಮಾಡ್ತಾ ಇದ್ದೀವಿ. ಇವತ್ತು ಏನಿಷ್ಟು ಸ್ವಲ್ಪ ಜೋಶಲ್ಲಿ ಸ್ಮೈಲಿಂಗ್ ಫೇಸಲ್ಲಿ ಭೂಮಿಕಾ ಮಾತಾಡ್ತಿದ್ದಾಳೆ ಅಂದ್ಕೊಂಡಿದ್ದೀರಾ? ಹೌದು. ಯಾಕೋ ನನ್ನ ಹಿಂದಿನ ವಿಡಿಯೋಸ್ ನೋಡಿ ನನಗೆ ಎಲ್ಲೋ ಸ್ವಲ್ಪ ಸಪ್ಪೆ ಸಪ್ಪೆಯಾಗಿ ಮಾತಾಡ್ತಿದ್ದೀನಲ್ಲ, ಸ್ಮೈಲಿಂಗಾಗಿ ಮಾತಾಡ್ತಿಲ್ವಲ್ಲ ಅಂತ ನನಗೆ ಅನಿಸಿದೆ. ಅದಕ್ಕೋಸ್ಕರ ಈಗ ಸ್ವಲ್ಪ ಜೋಶ್ ತುಂಬಿಕೊಂಡು ಸ್ಮೈಲಿ ಫೇಸಲ್ಲಿ ಮಾತಾಡೋಣ ಅಂತ ಬಂದಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ನನ್ನ ಮಗಳು ಮಾತಾಡ್ತಿದ್ದಾಳೆ. ಈಗ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸ್ಗಳ್ನ ನಾನು ನನ್ನ ಮಗಳ ಬಗ್ಗೆ ಸ್ವಲ್ಪ ವೀಡಿಯೋಸ್ನ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನೀವೆಲ್ಲ ಸ್ವಲ್ಪ ಸಪೋರ್ಟ್ ಮಾಡಬೇಕು. ನನಗೆ ಸಪೋರ್ಟೇ ಮಾಡ್ತಿಲ್ಲ ನೀವು. ನನಗಂತೂ ವ್ಯೂಸೇ ಹೋಗ್ತಿಲ್ಲ, ನನಗೆ ಮೋಟಿವೇಟೇ ಆಗ್ತಿಲ್ಲ ನನಗೆ ವೀಡಿಯೋಸ್ ಮಾಡಲಿಕ್ಕೆ. ಆದರೂ ಮಾಡಬೇಕು ಅಂತ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡಿದ್ದೀನಲ್ಲ, ಅದಕ್ಕೋಸ್ಕರ ಮಾಡ್ತಿದ್ದೀನಿ ಅಷ್ಟೇ. ನೋಡಿ ಹೆಂಗೆ ಮಾತಾಡ್ತಾಳೆ ನನ್ನ ಮಗಳು, ಅವ್ವ ಅಂತ ಮಾತಾಡ್ತಾಳೆ. ಮತ್ತು ಸ್ವಲ್ಪ ಮುಂದಕ್ಕೆ ಹೋಗೋಕ್ಕೆಲ್ಲ ಮುಂದಕ್ಕೆ ಹೋಗ್ತಿದ್ದಾಳೆ, ತೆಳ್ಕೊಂಡು ಮುಂದಕ್ಕೆ ಹೋಗ್ತಿದ್ದಾಳೆ. ಆದರೆ ಅಂಬೆಗಾಲಿಡೋಕ್ಕೆ ಟ್ರೈ ಮಾಡ್ತಿದ್ದಾಳೆ, ಆದರೆ ಆಗ್ತಿಲ್ಲ. ಮತ್ತೆ ತೆಳ್ಕೊಂಡೇ ಮುಂದಕ್ಕೆ ಹೋಗ್ತಿದ್ದಾಳೆ. ಮತ್ತು ಈ ಥರ ಮಾತಾಡ್ತಾಳೆ. 7 ಮಂತ್ ಇವತ್ತಿಗೆ ಕರೆಕ್ಟಾಗಿ, ಇವತ್ತು ಎಷ್ಟು ತಾರೀಕು ಅಂದರೆ ಡಿಸೆಂಬರ್ 20. ಇವತ್ತಿಗೆ ಕರೆಕ್ಟಾಗಿ 7 ಮಂತ್ ಕಂಪ್ಲೀಟ್ ಆಗಿ 8ಗೆ ಬೀಳುತ್ತೆ. ಹಾಗಾಗಿ ಇವತ್ತು ನಾವು ಹಂಗೆ ಸುಮ್ಮನೆ ನೀರೊಳಗಡೆ ಎಲ್ಲ ಆ ಥೀಮಲ್ಲಿ ಮಾಡ್ತಾರಲ್ಲ, ನಾನು ತುಂಬ ಯೂಟ್ಯೂಬಲ್ಲಿ ನೋಡಿದೆ, ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅದೇ ಥರ ಮಾಡೋಣ ಅಂತ ಮಾಡಿದ್ದೀನಿ. ಆ ವಿಡಿಯೋನು ಇದರಲ್ಲೇ ಹಾಕಿದ್ದೀನಿ. ನೆಕ್ಸ್ಟ್ ಅಪ್ಕಮಿಂಗ್ ನೋಡಿ, ಮತ್ತು ಎಲ್ಲ ವಿಡಿಯೋನು ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ತಾ ಅಂತ ಕೇಳ್ಕೊತ ಈ ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಇದು ನನ್ನ ಮಗಳ ಔಟ್ಫಿಟ್ಟು ಇವತ್ತು ಹಾಕಬೇಕು ಅಂತ. ಇದು ಅನ್ವಿಕಂದೆ. ಅನ್ವಿಕಾ ಸಣ್ಣ ಪಾಪು ಇದ್ದಾಗ ಹಿಮಾಲಯ ಕಿಟ್ ಬರುತ್ತೆ ನೋಡಿ, ಅದರಲ್ಲಿ ಬಂದಿತ್ತು. ಸ್ವಿಮ್ಮಿಂಗ್ ಸೂಟ್ ಥರ ಇದೆ ಅಂತ ಅದನ್ನೇ ಹಾಕಿದ್ದೆ. ಮತ್ತು ಆ ಗ್ಲಾಸ್ ಬಂದ್ಬಿಟ್ಟು ಅನ್ವಿಕಂಗೆ ಫೋಟೋಶೂಟ್ಗೆ ಅಂತ 2 ಗ್ಲಾಸ್ ನಾನೇ ತಂದಿದ್ದೆ. ಅದರಲ್ಲಿ 1 ಗ್ಲಾಸ್ ಯೂಸ್ ಮಾಡಿಲ್ಲ, ಇದನ್ನು ಗಾಗಲ್ಸ್ನ. ಇನ್ನೊಂದು ಗಾಗಲ್ಸ್ನ ಯೂಸ್ ಮಾಡಿದ್ದಾಳೆ, ಅದನ್ನೆಲ್ಲ ಒಡೆದಾಕಿದ್ದಾಳೆ. ಈಗ ಗಾಗಲ್ಸ್ ಇದೊಂದೇ ಇರೋದು. ಮತ್ತು ಒಂದು ಟಬ್ ಒಳಗೆ ರೋಸ್ನ ಅರ್ಧ ಹಾಕ್ತಾಯಿದ್ದೀನಿ. ಬಿಸಿನೀರನ್ನ ಹಾಕಿ ಅದ್ರ ಮೇಲೆ ರೋಸ್ನ ಹಾಕ್ತಾಯಿದ್ದೀನಿ. ಎಲ್ಲ ಒಂದು 3-4 ರೋಸ್ನ ಅರ್ದ್ಬಿಟ್ಟು ಅದರೊಳಗೆ ಹಾಕ್ತಾಯಿದ್ದೀನಿ. ಸ್ಮಾಲ್ ರೋಸ್ ಬರುತ್ತಲ್ಲ ಇವಾಗ, ಸದ್ಯಕ್ಕೆ ನನಗೆ ಅದೇ ಅಷ್ಟೇ ಸಿಕ್ಕಿದ್ದು. ಹಾಗಾಗಿ ಸಣ್ಣ ರೋಸ್ನ ಹರಿದು ಅದರೊಳಗೆ ಹಾಕಿದ್ದೀನಿ, ಕಿತ್ಬಿಟ್ಟು ಹಾಕಿದ್ದೀನಿ. ನಂತರ ಒಂದು ಕಲರ್ಸ್ ರಿಂಗ್ ಬರ್ತದಲ್ಲ ಆಟಾಡೋಕ್ಕೆ ಅಂತ, ಅದು ಅನ್ವಿಕಂದಿತ್ತು ಥರದ್ದು ಆಟಾಡೋದು. ಅದನ್ನು ಅದರೊಳಗೆ ಹಾಕ್ತಾಯಿದ್ದೀನಿ. ಮತ್ತು 2 ಬಾತುಕೋಳಿಗಳಿದ್ವು, ಅದನ್ನು ಹಾಕ್ತಾಯಿದ್ದೀನಿ. ನನ್ನ ಮಗಳು ರೆಡಿ ಆದಳು, ಬಟ್ಟೆ ಹಾಕಿ ರೆಡಿ ಆದವು. ಎಷ್ಟು ಬಿಸಿ ಇದೆ ನೀರು ಅಂತ ನೋಡ್ತಿದ್ದಾರೆ ನಮ್ಮ ಅತ್ತಿಗೆ. ತುಂಬ ಬಿಸಿ ಇದ್ದರೆ ಕೂರಿಸಿದ್ರೆ ಮತ್ತೆ ಹೆದ್ರುಕೊಂಡೋಳು ಅಂತ, ಸುಟ್ಟು ಬಿಡುತ್ತೆ ಅಂತ. ಹಾಗಾಗಿ ಕೂರಿಸಿದ್ರೆ ಕೂತ್ಕೊಂತಾನೆ ಇರಲಿಲ್ಲ, ಅವಳು ನಿಂತ್ಕೊಳ್ಳೋಕ್ಕೆ ಟ್ರೈ ಮಾಡ್ತಿದ್ಲು. ಆದರೂ ಹೆಂಗೋ ಮಾಡಿ ಕೂರಿಸಿದ್ವಿ. ಹಾಗೂ ರೋಸ್ನ ಎಲೆಗಳಿದ್ವಲ್ಲ ಅದನ್ನು ಇಟ್ಕೊಂಡು ಆಟ ಆಡ್ತಿದ್ಲು. ಹಂಗೆ ಗ್ಲಾಸ್ ಹಾಕಿದ್ವಿ, ಗಾಗಲ್ಸ್ ಹಾಕಿದ್ವು. ಎಷ್ಟು ಕ್ಯೂಟಾಗಿ ಕಾಣ್ತಿದ್ದಾಳೆ ಅಲ್ವಾ? ಎಷ್ಟೇ ಆಗಲಿ ನನ್ನ ಮಗಳು ತುಂಬ ಕ್ಯೂಟಾಗಿದ್ದಾಳೆ. ಎಷ್ಟೇ ಆಗಲಿ ಅವರ ಅಮ್ಮ ಅವರಿಗೆ, ಅವರ ಮದರ್ಗೆ, ಯಾವ ಪಾಪು ಆಗಲಿ ಅವ್ರ ಮಕ್ಕಳು ಅವರಿಗೆ ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಅದಕ್ಕೆ ದೃಷ್ಟಿ ತೆಗಿಬೇಕಾದ್ರೆ ಹೇಳೋದು ಫಸ್ಟು ತಾಯಿ ಕಣ್ಣು ಅಂತ. ಹಾಗಾಗಿ ತಾಯಿ ಕಣ್ಣು ಈ ಥರ ತೆಗಿತಾರಲ್ಲ, ಆ ಥರ ಫಸ್ಟೇ ತಾಯಿ ಕಣ್ಣು ಅಂತಾಗುತ್ತೆ. ತಾಯಿದೇ ದೃಷ್ಟಿ ಜಾಸ್ತಿ ಮಕ್ಕಳ ಮೇಲಿರುತ್ತೆ. ನೋಡಿ ನನ್ನ ಮಗಳು ಎಷ್ಟು ಕ್ಯೂಟಾಗಿ ಕಾಣ್ತಿದ್ದಾಳೆ. ನನಗಂತೂ ತುಂಬ ಇಷ್ಟ ಆಯಿತು. ಫೋಟೋಸ್ ಎಲ್ಲ ತೆಗೆದಿದ್ದು. ಫೋಟೋಸು
ನಾನು ಯಾವುದನ್ನು ಬಿಟ್ಟಿಲ್ಲ. ಲಾಸ್ಟಲ್ಲಿ ಎಂಡಲ್ಲಿ ಎಲ್ಲ ಫೋಟೋಸ್ನೂ ಹಾಕಿದ್ದೀನಿ. ತೆಗೆದಿರೋ ಎಲ್ಲ ಫೋಟೋಸ್ನೂ ಇದಕ್ಕೆ ಆ್ಯಡ್ ಮಾಡಿದ್ದೀನಿ. ಎಲ್ಲ ಚೆನ್ನಾಗಿ ಬಂದಿದ್ವು ಅಂತ ನನ್ನ ಮಟ್ಟಿಗೆ ಎಲ್ಲ ಚೆನ್ನಾಗಿ ಬಂದಿದ್ವು. ಚೆನ್ನಾಗಿ ಕಾಣಿಸ್ತಿದ್ಲು. ಪ್ರತೀಕ್ಷಾ ಏನು ಮಾಡುತ್ತಿದೆ? ಏನು ಮಾಡುತ್ತೈತೆ? ಆಮೇಲೆ ತೆಗ್ದಾಯ್ತಲ್ಲ ಪಜಿ, ಇದು ಬರಂಗ್ ತೆಗಿ, ಇದು ಬರ್ತಿಲ್ಲ ಮೇಲೆ ನೋಡಿ ಫೋಟೋಸ್ನೆಲ್ಲ ಹಾಕಿದ್ದೀನಿ. ನನ್ನ ಮಗಳು ಹೇಗೆ ಕಾಣಿಸ್ತಿದ್ದಾಳೆ ಅಂತ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತು ನೀವು ಯಾರೆಲ್ಲ ಇದೇ ಥರ ಫೋಟೋಶೂಟ್ ಮಾಡಿದ್ದೀರಾ, ಈ ಥರ ನೇರಲ್ಲಿ ಫೋಟೋಶೂಟ್ ಮಾಡಿದ್ದೀರಾ ಟಬ್ ಒಳಗೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನನ್ನ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.